ನಮ್ಮ ನ್ಯಾನೋನ ಇಲ್ಲಿ ಪಾರ್ಕ್ ಮಾಡಿಕೊಂಡು ನಾವು ಹೊರಟಿದ್ದೀವಿ ಬೈಲ್ ಬಸವೇಶ್ವರನ ದೇವಸ್ಥಾನ. ಇವತ್ತು ಇಲ್ಲಿ ಜಾತ್ರೆ ಇದೆ. ಸೊ ಜಾತ್ರೆಗೋಸ್ಕರ ಕೂಡ ಇಲ್ಲಿ ಅರೇಂಜ್ಮೆಂಟ್ನ ಮಾಡ್ತಿರೋದು ಕೂಡ ನೋಡ್ಬೋದು. ಸೊ ತುಂಬ ಗಾಡಿಗಳು ಪೂಜೆಗೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಜಾತ್ರೆಗಂತ. ದೇವಸ್ಥಾನ ಹತ್ರ ಫುಲ್ ರೋಡು ಜಾಮ್ ಆಗಿದೆ. ಯಾಕಂದರೆ ಇಲ್ಲಿ ಜಾತ್ರೆ ನಡೆಯೋದ್ರಿಂದಾಗಿ ಫುಲ್ ಜಾಮ್ ಆಗಿದೆ. ಬನ್ನಿ ಹಾಗೆ ದೇವಸ್ಥಾನ ಕಡೆಗೆ ಹೋಗೋಣ. ಇವತ್ತು ನಡೀತಾ ಇರೋ ಜಾತ್ರೆ ಬಂದು ಶ್ರೀ ಬಯಲು ಬಸವೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ. ಪ್ರತಿ ವರ್ಷ ಬರ್ತೀನಿ ಇಲ್ಲಿ ಜಾತ್ರೆಗೆ. ನಮ್ಮನೆಯಿಂದ ಸ್ವಲ್ಪನೇ ದೂರದಲ್ಲಿರೋದು ಈ ದೇವಸ್ಥಾನ ಒಳಗೇನೆ ಪ್ರತಿಯೊಂದು ಪೂಜೆ ಸಾಮಾನು ಕೂಡ ಸಿಗುತ್ತೆ. ಇಲ್ಲೇನೆ ತಗೊಂಡು ನಾವು ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ಕೋಬಹುದು. ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ಪ್ರದರ್ಶನ ಹಾಕ್ಕೊಂಡು ಹೊರಗಡೆ ನಂದಿಗೆ ಮತ್ತೆ ದೇವಸ್ಥಾನ ಒಳಗಡೆ ಹೊರಟೆ. ಈಗ ನಿಮ್ಮನ್ನೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನ ಒಳಗಡೆ. ಬೈಲ್ ಬಸವೇಶ್ವರ ದೇವಸ್ಥಾನ ಗುಡಿ ಒಳಗಡೆಗೆ ಬನ್ನಿ, ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೋಡ್ಬೋದು ಯಾವ ಮಟ್ಟಕ್ಕೆ ಜನಸಾಗರ ಇಲ್ಲಿ ಸೇರಿದಾರಂತ. ಇವಾಗ ಸ್ಟಾರ್ಟಿಂಗ್ ಅಷ್ಟೇ. ಇವಾಗ ಬಂದು ಅರೌಂಡ್ 11:30 ಆಗಿದೆ ಟೈಮು. ಇವಾಗ ಹೋಗ್ತಾ ನೋಡ್ಬೋದು ಎಷ್ಟು ಜನ ಸೇರ್ತಾ ಹೋಗ್ತಾರೆ ಅಂತ ನೀವೇನೇ ನೋಡ್ತಾ ಹೋಗ್ತೀರಾ. ಬಸವೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಗ್ರಾಮದ ದೇವ್ರನ್ನ ಕೂಡ ಕರ್ಕೊಬರ್ತಾರೆ. ಒಂದು ದಿವಸ ಇಲ್ಲಿಟ್ಟು ಮತ್ತೆ ಪೂಜೆನ ಮಾಡಿಕೊಂಡು ಮತ್ತೆ ಅವರವರ ಗ್ರಾಮಕ್ಕೆ ಎತ್ಕೊಂಡು ಹೋಗೋದು ಕೂಡ ನಾವು ಕಾಣ್ಬೋದು ಅದ್ದೂರಿಯಾಗಿ. ಈ ಪದ್ಧತಿ ಬಂದು ಸಾಂಪ್ರದಾಯಿಕವಾಗಿ ಬಂದಿರುತ್ತೆ. ಇಲ್ಲಿ ಬಂದರೆ ಪ್ರತಿ ಗ್ರಾಮದ ದೇವಾನ ದೇವತೆಗಳನ್ನು ನೋಡಬಹುದು. ನಡೀರಪ್ಪ ಆಗಿರೋದಂಗೆ ಇರಿ ನಡೀರಿ ಆದವ್ರು ಹಂಗೆ ನಡೀರಿ. ಈ ಕಡೆ ಹಿಂಗೆ ಬರ್ರಿ. ನೋಡ್ರಿ ಅನ್ನ
ಜಾಗನೇ ಇಲ್ಲ. ಎಲ್ಲ ದೇವ್ರುಗಳನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಹಾಗೆ ಈಗ ಹೊರಟಿದ್ದೀನಿ ಎಲ್ಲಿಗೆ ಅಂತ ಅಂದರೆ ಊಟ ಅಂದರೆ ಪ್ರಸಾದ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಎಷ್ಟು ಜನ ರಶ್ ಇದ್ದಾರೆ ಅಂತ ನೋಡ್ಬೋದು. ಅಷ್ಟೇ ಅಲ್ಲ, ದೇವರು ಗ್ರಾಮಗಳಿಂದ ಬರೋದು ಕೂಡ ನೀವು ನೋಡ್ಬೋದು. ರಾತ್ರಿ 10 ಗಂಟೆವರೆಗೂ ದೇವ್ರುಗಳನ್ನ ತರ್ತಾನೆ ಇರ್ತಾರೆ ಮೆರವಣಿಗೆ ಮಾಡಿಕೊಂಡು. ಪ್ರಸಾದಗೋಸ್ಕರ ಎಷ್ಟು ಜನ ಬಂದು ವೆಯ್ಟ್ ಮಾಡ್ತಿದ್ದಾರೆ, ಊಟ ಮಾಡಿಕೊಂಡು ಹೊರಟಿದ್ದಾರೆ ಮತ್ತು ಜಾತ್ರೆ ಕೂಡ ಆನಂದ ಪಡ್ತಿದ್ದಾರೆ. ಬನ್ನಿ ನಮ್ಮ ಟೈಮ್ ಕೂಡ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಮೋಸ್ಟ್ಲಿ ಇನ್ನೂ 2 ಸತಿ ಆಗ್ಬೋದು. ಹಾಗೆ ಮುದ್ದೆನ ಕೂಡ ಆಡಿಸ್ತಿರೋದನ್ನ ನೀವು ನೋಡ್ಬೋದು, ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಸೊ ಈ ಥರ ಮಾಡ್ತಾನೇ ಇರಬೇಕು. ಯೋಚನೆ ಮಾಡಿ ಎಷ್ಟು ಸಾವಿರ ಭಕ್ತಾದಿಗಳು ಬಂದು ಸೇರ್ತಾರಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ. ಎರಡು ಬ್ಯಾಚ್ ಆದಮೇಲೆ ನಮ್ಮ ಸರ್ದಿ ಕೂಡ ಬಂತು, ಒಳಗಡೆ ಪ್ರವೇಶ ಸಿಕ್ತು. ನಾವು ಕೂಡ ಚೇರ್ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ ಪ್ರಸಾದಕ್ಕೋಸ್ಕರ. ಈಗ ಎಲ್ಲ ಜನ ಕೂಡ ಕೂರೋಕ್ಕೆ ಒಳ್ಳೆ ಸೌಕರ್ಯ ಕೂಡ ಮಾಡಿಕೊಟ್ಟಿದ್ದಾರೆ, ನೀಟ್ ಆ್ಯಂಡ್ ಕ್ಲೀನಾಗಿರುವಂಥದ್ದು. ಲಡ್ಡು 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 ಹಾಗೆ ನೋಡ್ಬೋದು. ಮುದ್ದೆ ಮತ್ತು ಅದ್ರ ಜೊತೆಗೆ ಕಾಳು ಸಾರು ಕೊಡ್ತಾರೆ. ಕಾಳು ಸಾರು ಅಂತ ಸೂಪರ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಆಯ್ತಾ, ಇವಾಗ ಒಂದ್ಸತಿ ತಿನ್ಕೊಂಡು ಹೋದರೆ ಮತ್ತೆ ಬರೋ ವರ್ಷ ಅಲ್ಲ, ಅದು ಎಷ್ಟು ವರ್ಷ ಕೂಡ ಆ ಒಂದು ಟೇಸ್ಟ್ ಅಂತ ಹೇಳ್ತೀವಲ್ವ, ಅದು ಯಾವುದೇ ಕಾರಣಕ್ಕೂ ನಾಲಿಗೆಯಿಂದ ಹೋಗೋದಿಲ್ಲ. ನಾವು ಪ್ರಸಾದನ ತಿನ್ಕೊಂಡು ಹೊರಟಿದ್ದೀವಿ. ಹೋಗ್ತಾ ನೀವು ನೋಡ್ಬೋದು ಯಾವ ಮಟ್ಟಕ್ಕೆ ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಆಯಿತಾ, ಸೊ ಪ್ರಸಾದಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತಿರೋವಂಥದ್ದು. ಇದು ಬಂದ್ಬಿಟ್ಟು ರಾತ್ರಿವರೆಗೂ ಒಂದು 9 ಗಂಟೆವರೆಗೂ ಇರುತ್ತೆ.